ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆನ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಆರಂಭದಲ್ಲಿ ಇಲ್ಲಿ ಸೂರ್ಯ ಏನೇನೋ ಪ್ಲ್ಯಾನ್ ಮಾಡಿರ್ತಾರೆ. ಅವ್ರ ಅತ್ತೆ ಮನೆಗೆ ಹೋಗಿ ಅವ್ರ ಅತ್ತೆನ ಮತ್ತು ಇನ್ನು ಮೀನಾ ತಂಗಿನೂ ಕೂಡ ಕರ್ಕೊಂಬಂದಿರ್ತಾರೆ. ಊರವ್ರನ್ನೆಲ್ಲರೂ ಕೂಡ ಕರ್ಕೊಂಬಂದಿರ್ತಾರೆ. ಮತ್ತು ಅಂಗಡಿ ಸೆಟಪ್ ಕೂಡ ಮಾಡಿದ್ದಾನೆ. ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ವೀಕ್ಷಕರೇ, ಎಲ್ಲದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಕಂಟೆಂಟ್ನ ನಾವು ಕೊಡ್ತಾ ಇರ್ತೀವಿ. ಇನ್ನು ಯಾವಾಗ ಮನೆಯವ್ರಿಗೆಲ್ಲ ಈ ಸರ್ಪ್ರೈಸ್ ಅನ್ನೋದು ಗೊತ್ತಿರೋದಿಲ್ಲ. ಎಲ್ಲರೂ ಕೂಡ ರೆಡಿ ಮಾಡಿಸ್ತಾ ಇದ್ದಾನೆ. ಬೇಗ ಬೇಗ ರೆಡಿಯಾಗಿ, ನಿಮಗೆಲ್ಲ ಸರ್ಪ್ರೈಸ್ ಇದೆ ಅಂತ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಆಚೆಗೆ ನಿಂತಿದ್ದಾರೆ. ಆಗ ಸೂರ್ಯ ಎಲ್ಲರೂ ರೆಡಿ ಆದ್ರೆ ಬನ್ನಿ ಹಾಗಾದ್ರೆ ಅಂತ ಕೇಳ್ತಿದ್ದಾರೆ. ಆಗ ಸಕ್ಕರೆ ಹೇಳ್ತಿದ್ದಾರೆ, ಏನ್ರಿ ಇವನು ಎಲ್ಲೋ ಈಗ ಕರ್ಕೊಂಡು ಹೋಗ್ತಾ ಇದ್ದಾನೆ ಬೆಳಗ್ಗೆನೆ ಅಂತ ಹೇಳ್ತಿರ್ತಾರೆ. ಸರಿ ಬನ್ನಿರಿ ನೋಡೋಣ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ನೀವು ಇನ್ನೂ ಕೂಡ ಮಾತ್ರೆ ತೊಗೊಂಡಿಲ್ಲ, ತಿಂಡಿ ತಿನ್ನಿಲ್ಲ, ಯಾಕೆ ಇಷ್ಟು ಬೇಗ ಅಂತೇಳಿ ಕೇಳ್ತಾ ಇರ್ತಾರೆ. ಇನ್ನು ಆಚೆ ಕರ್ಕೊಂಡೋದಾಗ ಅಲ್ಲಿ ಅವ್ರ ಊರವರೆಲ್ಲ ನಿಂತಿರ್ತಾರೆ. ಮತ್ತು ಮೀನಾ ಅವ್ರ ಅಮ್ಮ ಕೂಡ ನಿಂತಿರ್ತಾರೆ. ಮೀನನಿಗೆ ತುಂಬ ಖುಷಿಯಾಗುತ್ತೆ. ಅಮ್ಮ ಯಾವಾಗ ಬಂದ್ರಿ ಅಂತ ಹೇಳ್ತಿದ್ದಾರೆ. ಇವ್ರು ಬರ್ತಾರೆ ಅಂದರೆ ನಾನಿಲ್ಲಿ ಬರ್ತಾನೆ ಇರಲಿಲ್ಲ ಅಂತೇಳಿ ಸಕ್ಕರೆ ಬೈಲು ಹೇಳ್ತಾ ಇರ್ತಾಳೆ. ಆಗ ಮೀನಾ, ಅಮ್ಮ ಏನು ಸರ್ಪ್ರೈಸು, ಏಂತಕ್ಕೆ ಬಂದ್ರಿ, ನನಗೊಂದು ಮಾತು ಹೇಳತ್ತಾನೆ ಅಂತೇಳಿ ಮೀನಾ ಕೇಳ್ತಿರ್ತಾರೆ. ನಿನ್ನ ಗಂಡ ಬಂದು ಬೆಳಗ್ಗೆನೇ ಕರ್ಕೊಂಬಂದ್ರಮ್ಮ, ನನಗೂ ಕೂಡ ಏನು ಅಂತ ಗೊತ್ತಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಹಾಗೆ ಅವರು ಅಂಗಡಿಯೆಲ್ಲ ರೆಡಿಯಾಗಿದ್ದರೂ ಕೂಡ ಇಲ್ಲಿ ಚೇತನ ಮಗ ಬಾರೋ ಆಚೆ ಹೋಗೋಣ, ಎಲ್ಲರೂ ಬನ್ನಿರಿ, ನೀವು ಎಲ್ಲ ಕಾಯ್ತಿರೋದು ಏಂತಕ್ಕೆ ಅಂತೇಳಿ ನಾನು ತೋರಿಸ್ತೀನಿ ಅಂತ ಹೋಗ್ತಿದ್ದಾರೆ. ಏನ್ರಿ ನಮ್ಮ ಮನೆ ಮುಂದೆ ಯಾರೋ ಗುಡಾರ ಹಾಕ್ಬಿಟ್ಟಿದ್ದಾರೆ, ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಶಾಂತಿ ಅಂಗಡಿನ ನೋಡಿ ಆಗ ಇವು ರಂಗನಾಥ್ ಅವ್ರು ಇದ್ದಿದ್ದು, ಮಗ ನೀನು ಏನು ಮಾಡಿದ್ಯಾ, ಏನು ಸರ್ಪ್ರೈಸ್ ಕೊಡೋಕೆ ಹೋಗಿದ್ಯಾ ನಿನ್ನ ಹೆಂಡ್ತಿಗೆ ಅನ್ನೋದನ್ನ ಫಸ್ಟು ತೋರಿಸು. ಈ ಸರ್ಪ್ರೈಸು ಈ ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ ಅನಿಸುತ್ತೆ ಅಂತ ಹೇಳಿ ರಂಗನಾಥ್ ಅವರು ಇಲ್ಲಿ ಸೂರ್ಯಂಗೆ ಹೇಳ್ತಾ ಇದ್ದಾರೆ. ಸರಿನಪ್ಪ ಅಂತೇಳಿ ಸೂರ್ಯ ಆ ಒಂದು ಟಾರ್ಪಲ್ನ ತೆಗಿತಾ ಇದ್ದಾನೆ. ಆಗ ಅಂಗಡಿ ಕಾಣಿಸುತ್ತೆ, ಹೂವಿನ ಅಂಗಡಿ. ಈ ಕಡೆ ಮೀನಿಗಂತೂ ತುಂಬ ಖುಷಿ ಆಗುತ್ತೆ. ಅವಳು ನಗ್ತಾ ಇರ್ತಾಳೆ, ತುಂಬ ಖುಷಿನಲ್ಲಿ ತೇಲಾಡ್ತಾ ಇರ್ತಾಳೆ. ಆಗ ನೋಡು ಮೀನಾ, ನಿನಗೋಸ್ಕರ ಹೂವಿನ ಅಂಗಡಿನ ಮಾಡಿದ್ದೀನಿ. ನೀನು ಇನ್ಮೇಲೆ ಸ್ವಂತ ದುಡಿಮೆನಲ್ಲಿ ಇರ್ಬೋದು, ವ್ಯಾಪಾರನ ಮಾಡಬೇಕು, ನೀನು ನಿನ್ನ ಕೈ ಕಾಲ ಮೇಲೆ ನಿಂತ್ಕೊಬೇಕು ಅಂತಾರೆ. ಆಗ ರಂಗನಾಥ್ ಅವ್ರು ಹೋಗಿ ಫಸ್ಟು ಬೋಣಿನ ಮಾಡ್ತಾ ಇದ್ದಾರೆ. ತೋಳಮ್ಮ ಮೀನಾ, ನಿನ್ನ ವ್ಯಾಪಾರ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ದೊಡ್ಡ ಮಟ್ಟದಲ್ಲಿ ನೀನು ಹೂವಿನ ವ್ಯಾಪಾರಿ ಆಗು ಅಂತೇಳಿ ದುಡ್ಡನ್ನ ಕೊಡ್ತಾ ಇದ್ದಾರೆ. ಬೋಣಿನ ಮಾಡ್ತಾ ಇದ್ದಾರೆ. ಆಗ ತುಂಬ ಖುಷಿಯಾಗುತ್ತೆ. ಮೀನಿಗೆ ಕೂಡ ದುಡ್ಡನ್ನ ಇಸ್ಕೊತಾ ಇದ್ದಾಳೆ. ಇನ್ನೊಂದು ಕಡೆ ಸೂರ್ಯ ಮತ್ತು ಮೀನಾ ಅವ್ರನ್ನ ನೋಡ್ಬಿಟ್ಟು ರವಿ ಹೇಳ್ತಿದ್ದಾನೆ, ಅದಕ್ಕೆ ಕಂಡ್ರೆ ಎಷ್ಟು ಪ್ರೀತಿ ಅಣ್ಣನಿಗೆ ಅಂತ. ನೀನೇನು ಅಂದ್ಕೊಂಡಿದ್ಯಾ ಸೂರ್ಯ ಆಗಲ್ಲ ಅಂತೇಳಿ ಹೇಳ್ತಿದ್ದಾರೆ. ಇಲ್ಲ ರವಿ, ನನಗೆ ಬೇರೆನೇ ಅನ್ನಿಸ್ತಾ ಇದೆ, ಇಲ್ಲೇನೋ ಬೇರೆನೇ ಪ್ಲ್ಯಾನ್ ಇದೆ ಅಂತ ಅನ್ನಿಸ್ತಾ ಇದೆ ಅಂತೇಳಿ ಇಲ್ಲಿ ಶ್ರುತಿ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.